ಬಾಬಾಯ್ದ ಇನ್ನೊಂದ್ಸತಿ ನಿಮ್ಮ ಹುಡುಗಿ ನೋಡಕ್ ಮಾತ್ರ ನನಗೆ ಕರ್ಕೊಂಡ್ಬಿಡ್ಬೇಕಣ. ಯಾಕೋ ಮತ್ತಿನ್ನೇನೋ ನಿನ್ ಜೊತೆ ಬಂದ್ರೆ ಹಿಂಗಾಗಿರೋದು. ಇದು ಹಿಂಗೆ ಕಂಟಿನ್ಯೂ ಆಗ್ಬಿಟ್ರೆ ನಾಳೆ ಇದನ್ನು ಬಿಡಿಸಿ ಪಬ್ಲಿಕ್ ಅಲ್ಲಿ ಪ್ರೇಸ ಮಾಡ್ಬಿಡ್ತಾರೆ ಅಷ್ಟೇ. ಏನಾಯ್ತು ಬಾಬಾಯ್ದ? ಒಂದ್ಸರಿ ಆ ಕಡೆ ತಿರುಗಿ ನೋಡು, ನಿಂದು ಸೇಮ್ ಎಕ್ಸ್ಪ್ರೆಸ್. ಬಾಬಾಯ್ದ ರಾಜನಿಂದ ತಪ್ಪಿಸ್ಕೊಂಡ್ವಿ, ಸೈನಿಕರೆಲ್ಲ ಅಟ್ಯಾಕ್ ಮಾಡ್ತಾವ್ರೆ. ಏನ್ರೋ ನಿಮ್ ಗೋಳು? ನಮ್ ಬೆನ್ನಿಂದ ಯಾಕೋ ಬಿದ್ದಿದ್ದೀರಾ? ಇವರೆಲ್ಲ ಬೇತಾಳದ ಕಸಿನ್ ಬ್ರದರ್ಸ್. ಯಾಕೆ ನೆನ್ಪಿದೆ ತಾನೆ? ಇದು ನಮ್ಮ ಅಮ್ಮ. ಸುಮ್ನಿರೋ ಬಾಮೈದ. ಸಾರಿ ತಮ್ಮ ಸರ್, ಏನ್ ವಿಷಯ? ನಮ್ಮಿಂದ ಏನಾಗ್ಬೇಕು? ಅದು ಎಲ್ಪ್ ತಗೊಂಡವ್ರಿಗೆ ಇರ್ಬೇಕಾಗಿರೋ ವಿನಯ ವಿನಮ್ರತೆ ಅಂದ್ರೆ ಅದು ಸರಿ. ನಮ್ ಸತ್ಯನ್ ಜೊತೆ ಫ್ರೆಂಡ್ಶಿಪ್ ಮಾಡಕ್ ನಿಂಗೆ ಇಷ್ಟನಾ? ಹೌದು, ಯಾಕೆ? ನಮ್ ಸತ್ಯ ಸಿಕ್ಕಾಬಿಟ್ಟೆ ರೆಬಲ್ಲು, ಒಂಥರ ಡಾನು. ಅವ್ಳು ಯಾರಿಗೂ ಅಷ್ಟೆಲ್ಲ ಸಲಿಗೆ ಕೊಟ್ಟೇ ಇಲ್ಲಮ್ಮ. ಅಂತದ್ರಲ್ಲಿ ನಿನಗೆ ಅವ್ರ ಅಪ್ಪನ ಬಟ್ಟೆನೇ ಕೊಟ್ಟಿದ್ದಾಳೆ ಅಂತಂದ್ರೆ ಅಂದ್ರೆ ಇಷ್ಟ. ಅಮೂಲ್ ಬೆಬ್ಬೆ, ನಮ್ ಸತ್ಯ ಅಷ್ಟೊಂದು ಸೆಂಟಿಮೀಟರ್ ಬಟ್ಟೆನೇ ನಿನಗೆ ಕೊಟ್ಟಿರ್ಬೇಕಾದ್ರೆ ನೀನು ಏನಾದ್ರು ಸತ್ಯಗೆ ಗಿಫ್ಟ್ ಕೊಡ್ಬೇಕಲ್ವಾ? ಲೋ ಬಾಮೈದ, ಇದು ಯಾಕೋ ಫಿಟ್ಟಿಂಗ್ ಇಡೋ ಪ್ರೋಗ್ರಾಮ್ ಇದ್ದಂಗಿದೆ, ಬೇಡ. ಏಯ್ ಕಾಮಿಡಿ ಪೀಸು, ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೊಟ್ಟಿರೋ ಬಟ್ಟೆನ ಕಿತ್ಕೊಂಡು ಕಳಿಸ್ತೀನಿ. ಲೋ ಬಾಮೈದ, ಈ ಕುಂಬಳಕಾಯಿ ನನ್ನ ಮಗ ನನ್ನೇ ಕಾಮಿಡಿ ಪೀಸು ಅಂತಾನೆ, ಅದು ಅಲ್ಲದೆ ಹಾಕೊಂಡಿರೋ ಬಟ್ಟೆನ ಕಿತ್ಕೊಂಡು ಕಳಿಸ್ತೀನಿ ಅಂತಾನೆ. ನೀನೇನೋ ನೋಡ್ಕೊಂಡು ಸುಮ್ಮನೆ ಇದೆಯಾ? ಏನ್ ಅವಾಜು? ಕೊಟ್ಟಿರೋ ಬಟ್ಟೆ ಹೆಂಗ್ ಕೊಟ್ವು ಹಂಗೆ ತಂದು ಕೊಡ್ಬೇಕು. ಅದಕ್ಕೇನಾದ್ರೂ ಕೊಳೆ ಗಿಳೆ ಮಾಡಿದ್ರೆ ಲೋ, ಕೊಳೆ ಆಗಕ್ಕೆ ಎಲ್ಲೋ ಜಾಗ ಬಿಟ್ಟಿದ್ದೀರಾ? ಏನಂದೆ? ಏನು ಇಲ್ಲ ಸರ್, ಬಣ್ಣ ನೋಡಿ ಬೆರುಗಾದರೆ ಏನು ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ರೇಂಜ್ಗೆ ಕ್ಲೀನ್ ಮಾಡಿ ತಂದು ಕೊಡ್ತೀವಿ ಸರ್. ಅದು ಭಯ ಅಂದ್ರೆ ಅದು. ಸಾಕು ಸುಮ್ನೆರ. ಇವಾಗೇನು ನೀವು ಗಿಫ್ಟ್ ತಂದು ಕೊಡ್ತೀರಾ ಇಲ್ವಾ? ಆ ಥರ ಗಿಫ್ಟು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ? ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಅಪ್ಪಿ ತಪ್ಪಿ ಅವ್ರಿಗೆ ಕೋಪ ಬಂದ್ಬಿಟ್ರೆ? ಸತ್ಯ ಅನ್ನೋದು ನಮಗೆ ಗೊತ್ತಿಲ್ವಾ? ಅವಳು ಖಂಡಿತ ಇಷ್ಟ ಆಗುತ್ತೆ, ನಿನಗಳು ಫ್ರೆಂಡ್ಶಿಪ್ ಸಿಗುತ್ತೆ. ಸರಿಯಾಗಿದ್ರೆ ಗಿಫ್ಟ್ ಕೊಟ್ಟೇ ಬಿಡ್ತೀನಿ. ಗಿಫ್ಟ್ ಐಡಿಯಾ ನಾ ಕೊಟ್ಟಿದ್ದು ಅಂತ ಸತ್ಯ ಹೇಳ್ಕೊಡ್ತೀನಿ. ಯಾಕೆ? ಯಾಕೆ ಅಂದ್ರೆ ಆ ಐಡಿಯಾ ನಿನಗೆ ಬಂದು ಆ ಗಿಫ್ಟ್ ನೀನೇ ತಗೊಂಡು ಕೊಟ್ಟಿದ್ಯಾ ಅಂತ ಗೊತ್ತಾದ್ರೆ ಸತ್ಯಂಗೆ ಡಬಲ್ ಖುಷಿ ಆಗುತ್ತೆ. ಡನ್ 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 ಡನ್. ಬಾಯ್ಸ್ ಬಂದ್ರ? ಲೋ ಬಾಮೈದ, ಈ ಆಪಲ್ ನನ್ನ ಮಕ್ಕಳು ಮಾತು ಕೇಳಬೇಡ, ಏನೋ ಎಡವಟ್ಟಾಗುತ್ತೆ. ಅವ್ರು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ ಬಾಮೈದ. ಈ ಏರಿಯಾಗೆ ಬಂದಾಗೆಲ್ಲ ಅವ್ರು ಗೋಳ್ ಅನ್ಭವಿಸೋದಕ್ಕಿಂತ ಒಂದು ಗಿಫ್ಟ್ ಕೊಟ್ಟು ಫ್ರೆಂಡ್ ಆಗೋದೇ ಬೆಟರ್ ಅಲ್ವಾ? ಅಷ್ಟರಲ್ಲೂ ಈ ಜಗತ್ತಲ್ಲಿ ಗಿಫ್ಟ್ ಇಷ್ಟಪಡಿದ್ರೆ ಹುಡುಗಿರೇ ಇಲ್ಲ. ಆದ್ರೆ ಅವಳು ಹುಡುಗಿನೇ ಅಲ್ಲ. ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಈ ಕಣ್ಬೀರಿ ಹುಡುಗರು ತರ ಅವರ ಸತ್ಯನ್ಗೆ ಒಂದು ಸೀರೆ ಗಿಫ್ಟ್ ಕೊಟ್ಬಿಡ್ತೀನಿ. ಒಂದ್ಸಲ ಅವಳು ಸೀರೆ ಉಟ್ಕೊಂಡ್ಬಿಟ್ರೆ ಸೈಲೆಂಟ್ ಆಗಿ ಸಿಂಪಲ್ ಹುಡುಗಿ ಆಗೋಗ್ತಾಳೆ. ಅಲ್ಲಿಗೆ ನಮ್ ಪ್ರಾಬ್ಲಮ್ ಮುಗಿತಲ್ಲ. ಏನಂತೆ ಬಾಮೈದ? ಲೋ ಬಾಮೈದ, ನನ್ಗೆ ಯಾಕೋ ನಮ್ಮ ಸಮಾಧಿಗೆ ನಾವೇ ಹಳ್ಳ ತೋಡ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಬಾಮೈದ, ಬಿ ಪಾಸಿಟಿವ್ ಬಾಮೈದ, ನಾನು ಎಲ್ಲಾನು ಸರಿ ಮಾಡ್ತೀನಿ. ಹೆಣ್ಣಿಗೆ ಸೀರೆ ಯಾಕೆ ಚಂದ, ಅದು ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಹೆಣ್ಣಾಗಿದ್ರೆ ಎಲ್ಲ ಚಂದ ಕಣೋ. ಹೋಗಿ ಹೋಗಿ ಆ ಗಂಡ್ಬೀರಿ ಸೀರೆ ಉಡಿಸ್ತೀನಿ ಅಂತಿದ್ಯಲ್ಲ, ನಾನು ಮನೆಗೆ ಹೋಗೋದಿಲ್ಲ. ಸತ್ಯ, ಅರೆ ಎಲ್ಲೋ ಹೋಗ್ಬೇಕಂತ ಹಾರಾಡ್ತಾ ಇದ್ದೆ, ಇನ್ನೂ ಇಲ್ಲೇ ಇದೆಯಾ? ಯಾಕೆ
ಹೋಗಲ್ವಾ ಅಥವಾ ಹೋಗಿದ ಕೆಲಸ ಎಲ್ಲ ಮುಗ್ದೋಯ್ತಾ? ಇಲ್ಲ ಸತ್ಯ, ಹೋಗ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ, ಅಲ್ವೇನೋ? ಇಂಪಾರ್ಟೆಂಟ್ ಕೆಲಸನ? ತಗೋ ಸತ್ಯ, ಏನಿದು? ಗಿಫ್ಟು ನಿನ್ಗೋಸ್ಕರನೇ ಅಂತ ತಂದೆ. ನನಗೆ ಗಿಫ್ಟ್ ಕೊಡು ಅಂತ ನಿನ್ನ ಯಾವನ್ ಕೇಳಿದ್ದು? ಇದನ್ನ ನೀನ್ ಕೇಳಿದ್ದಲ್ಲ ಸತ್ಯ, ನಾನೇ ತಂದ್ಕೊಟ್ಟಿದ್ದು. ಇಷ್ಟೊಂದು ಎಮೋಷನಲ್ ಬಾಂಡಿಂಗ್ ಇರೋ ನಿಮ್ಮ ತಂದೆ ಬಟ್ಟೆ ನನಗೆ ಕೊಟ್ಟಿದ್ಯಾ ಅಂದಮೇಲೆ ನಾನು ನಿನಗೆ ಗಿಫ್ಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸತ್ಯ? ಪ್ಲೀಸ್ ತಗೋ ತಗೋ ಪ್ಲೀಸ್. ಏನಿದು? ನೀನೇ ತೆಗೆದು ನೋಡು ಸತ್ಯ, ಗೊತ್ತಾಗುತ್ತೆ. ಯಾವ ಡಬ್ಬ ನನ್ನ ಮಗ ನಿನ್ಗಿಂತ ಐಡಿಯಾ ಕೊಟ್ಟಿದ್ದು? ಯಾರು ಯಾಕೆ ಐಡಿಯಾ ಕೊಡಬೇಕು ಸತ್ಯ? ಇದು ನಿನಗೆ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತು, ಅದಕ್ಕೆ ನಾನೇ ತಂದೆ. ನಿನಗೆ ಅನ್ನಿಸ್ಬಿಟ್ರೆ ನೋಡಮ್ಮಲ್ ಬೇಬಿ, ಇವತ್ತಿನವರೆಗೂ ನಾನು ಸೀರೆ ಉಟ್ಟು ಮಗಳೇ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಿಂದೇನು ಕಿತಾಪತಿ? ಇವತ್ತಿನವರೆಗೂ ಹುಟ್ಟಿಲ್ಲ ಅಂದ್ರೆ ಏನ್ ಸತ್ಯ? ಇನ್ಮೇಲೆ ಉಡ್ಬೋದಲ್ವಾ? ಒಂದ್ ಸತಿ ಸೀರೆ ಉಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೋ ಸತ್ಯ, ಅವಾಗ ನಿನ್ಗೆ ಅರ್ಥ ಆಗುತ್ತೆ ಸೀರೆಗಿರೋ ಮ್ಯಾಜಿಕ್ ಏನು ಅಂತ. ನೀನು ಸೀರೆ ಉಟ್ಕೊಂಡ್ರೆ ನಿನ್ ಲುಕ್ಕೇ ಬದಲಾಗೋಗುತ್ತೆ, ನಿನಗೆ ಬೇರೆ ಲೆವೆಲ್ ಇಮೇಜೇ ಬಂದ್ಬಿಡುತ್ತೆ. ಓಹೋ, ಬೇರೆ ಇಮೇಜು ಅಂದ್ರೆ? ಹಾ, ನೀನ್ ಸೀರೆ ಉಟ್ಕೊಂಡ್ರೆ ನೀನು ಸಾಫ್ಟ್ ಆಗ್ತೀಯ ಸತ್ಯ. ನಿನ್ನ ನಡವಳಿಕೆಯಲ್ಲಿ ಒಂದು ನಾಜೂಕತೆ ಬರುತ್ತೆ, ನಿನ್ ಕಣ್ಣಲ್ಲಿ ಒಂದು ಹೊಳಪು, ನಿನ್ ಮುಖದಲ್ಲಿ ಒಂದು ಕಾಂತಿ ಕಾಣಿಸುತ್ತೆ. ಟೋಟಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನೀನು ಪಕ್ಕಾ ಹುಡುಗಿ ತರಾನೇ ಕಾಣಿಸ್ತೀಯ. ಅಮೇದ ಕಾಮಿಡಿ ಮೂವಿ ಥರ ಶುರು ಮಾಡಿ ಆರೋ ಕ್ಲೈಮ್ಯಾಕ್ಸ್ ಕೊಡ್ತೀಯ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಕಣೋ. ನನ್ನ ಕಡೆಯಿಂದ ಹಾರರ್ ಎಫೆಕ್ಟು, ನಿಮ್ಮ ಕಡೆಯಿಂದ ಟ್ರಾಜಿಡಿ ರಿಯಾಕ್ಷನ್. ತೊಲೆಗೊಂಡು ಬಿಚ್ಚಿ ಕೊಟ್ಟ ಅಂದ್ರೆ ಇಂಥ ಐಡಿಯಾಗಳ ಜೊತೆ ನೀವು ಯಾರು ಅನ್ನೋದು ಮರ್ತೋಗ್ಬಿಡ್ಬೇಕು. ನೋಡು ನೋಡು ನೋಡು, ಈ ತರ ಬಟ್ಟೆ ಹಾಕೊಂಡ್ರೆ ಕೋಪ ಇನ್ನೂ ಜಾಸ್ತಿ ಆಗುತ್ತಂತೆ. ಅದಕ್ಕೆ ನಿಂಗೆ ಸೀರೆ ತಂದು ಕೊಟ್ಟಿದ್ದು. ಪ್ರಪಂಚ ನಿನ್ ಹಿಂಗೆ ನೋಡಿ ನೋಡಿ ನೀನ್ ಹುಡುಗಿ ಅನ್ನೋದೇ ಮರ್ತೋಗಿದೆ ಸತ್ಯ. ಅದಕ್ಕೆ ನಾನೀಗ ಈ ಸೀರೆ ಉಟ್ಕೊಂಡು ನಾನು ಹೆಣ್ಣು ಅಂತ ನೆನಪಿಸ್ಬೇಕಾ? ಒಂದ್ಸರಿ ಟ್ರೈ ಮಾಡಿ. ನಾನು ಹೇಳಿದ್ದೆಲ್ಲ ನನ್ನ ಮನಸ್ಸಾಗ್ತಿ. ತಲೆ ತೆಗಿಯಲ್ಲ ಅಂದ ತಕ್ಷಣ ತಲೆ ಮೇಲೆ ಕುತ್ಕೊಳಕ್ ಬರ್ತಿದ್ದೀರಾ? ಅಯ್ಯ ನಿಮ್ಮ ನಿಂತ್ಕೊಳ್ರ. ಬೇಬಿ ಪಕ್ಕ ಕಾಮಿಡಿ ಪೀಸ್ ಕಣ.
ಆದ್ರೂ ನನಗ್ ಸೀರೆ ಕೊಡೋ ಐಡಿಯಾ ಅದ್ಯಾವ್ದೊಬ್ಬ ನನ್ನ ಮಗ ಕೊಟ್ನು ಕೈ ಸಿಗ್ಲಿ ಮಾಡ್ತೀನಿ. ಸತ್ಯ ಸೀರೆ ಚೆನ್ನಾಗೇ ಇದೆಯಲ್ಲ ಸತ್ಯ? ಹ್ಞೂ ಸತ್ಯ ಒಂದ್ಸತಿ ಹುಡ್ಕೊಂಡು ಕನ್ನಡಿ ಮುಂದೆ ನೋಡ್ಕೊಂಡ್ಬಿಡು. ಹ್ಞೂ ಅವ್ನು ಹೇಳ್ದಂಗೆ ನೀವು ಹುಡುಗಿ ಥರ ಏಯ್! ಇಮೇಜು ಸತ್ಯ. ಯಾಕೋ ಸತ್ಯ ಲುಕ್ ನೋಡಿದ್ರೆ ಯಾಕೋ ಡ್ಯಾಮೇಜ್ ಮಾಡಂಗೈತೆ. ಬನ್ರೋ ನಾವೊಂದು ಕಪ್ ಟೀ ಕುಡ್ಕೊಂಡ್ ಬಂದ್ಬಿಡೋಣ. ಅತ್ತೆ ಕಾಲು ನೋಯ್ತಾ ಇದೆಯಾ? ಸ್ವಲ್ಪ ಕಣೆ. ದಿವ್ಯಾ ಏನೇ ಇದು, ನಾವಿಲ್ಲಿಗೆ ಬಂದು ಹೆಚ್ಚು ಕಡಿಮೆ 1 ಗಂಟೆ ಆಗ್ತಾ ಬಂತು. ಅವ್ರು ಇಷ್ಟೊತ್ತಾದರೂ ಬರಲಿಲ್ಲಪ್ಪ. ಅತ್ತೆ ಹೇಳ್ದಂಗೆ ದಾರಿ ತಪ್ಪಿರ್ಬೇಕು ಅನ್ಸುತ್ತೆ. ಮಾ ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿಲ್ವಾ? ಸರಿ ಹಾಗಿದ್ರೆ ನಡೀರಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ತಿರೋಣ, ಅಷ್ಟರಲ್ಲಿ ಅವ್ರು ಬರ್ತಾರೆ. ಅದು ಹಾಗಲ್ಲ ಕಣೆ, ನಿನ್ನ ಕಾರ್ತಿಕ್ನ ಜೊತೆಗೆ ನಿಲ್ಲಿಸಿ ನಿಮ್ಮಿಬ್ಬರ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅಂತಲೇ ಇಲ್ಲಿಗೆ ಬಂದಿರೋದು. ಈಗ ಅವ್ರನ್ನ ಬಿಟ್ಟು ಪೂಜೆ ಮಾಡ್ಸೋಕ್ಕಾಗತ್ತಾ ಹೇಳು? ಹ್ಞೂ, ಅದು ಅಲ್ಲದೆ ಅವನ್ನ ಇಲ್ಲಿಗೆ ಬನ್ನಿ ಅಂತ ಕರೆದ್ಬಿಟ್ಟು ಅವ್ರನ್ನೇ ಬಿಟ್ಬಿಟ್ಟು ಪೂಜೆ ಮಾಡಿಸೋದು ಸರಿ ಇರುತ್ತಾ? ಫೋನ್ ಮಾಡಿ ಕೇಳಮ್ಮ. ಸರಿ. ಅಲ್ಲಿ ಬಂದೇ ಬಿಟ್ರು. ದಯವಿಟ್ಟು ಕ್ಷಮಿಸಿ, ಬರೋ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ. ದಾರಿಲಿ ಏನಾದರೂ ತೊಂದರೆ ಆಯ್ತಾ? ಛೇ ಏನು ತೊಂದರೆ ಆಗಿಲ್ಲ, ಲೇಟ್ ಆಗೋಯ್ತು ಅಷ್ಟೇ. ಹೌದೌದು, ಏನು ತೊಂದರೆ ಆಗಿಲ್ಲ ಅಲ್ಲನಾ? ಅಯ್ಯ, ನೀನು ಯಾಕಪ್ಪ ಅಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಇವರಿಂದ ಬಂದಿದ್ಯಾ? ಹೋಗು, ಅಲ್ಲಿ ಕೂತ್ಕೋ, ನಾವು ಪೂಜೆ ಮುಗಿಸ್ಕೊಂಡು ಬಂದು ಕೊಡ್ತೀವಿ. ಹೋಗು ಹೋಗು. ಅಜಯ್, ನಾನು ಇವನ್ ಫ್ರೆಂಡು. ಇವರು ನಿಮ್ಮ ಫ್ರೆಂಡಾ? ಅಜ್ಜಿ, ಅದು ಬರ್ತಾ ದಾರಿಲಿ ಒಂದು ಚಿಕ್ಕ ಎಡವಟ್ಟಾಯ್ತು, ಅದಕ್ಕೆ ಇವನು ಅವತಾರ ಹೀಗಾಗೋಗಿದೆ. ಸಣ್ಣ ನಡ್ಬಿಟ್ಟೇನು? ಹೌದು ಅಜಯ್, ಇದೆಲ್ಲ ಇವಾಗ ಪ್ಯಾಷನ್. ಭಿಕ್ಷುಕನ್ ಥರ ಬಟ್ಟೆ ಹಾಕೊಳ್ಳೋದು ಫ್ಯಾಷನಾ? ಹೋಗ್ಲಿ, ಸ್ನಾನ ಮಾಡ್ಕೊಂಡ್ ಬಂದಿದ್ಯಾ ಇಲ್ಲ ಫ್ಯಾಷನ್ನು ಅಂತ ಸೆಂಟ್ ಹೊಡ್ಕೊಂಡ್ ಬಂದಿದ್ಯಾ? ಸ್ನಾನ ಮಾಡದ ನನ್ನ ಇಡೀ ಬಾಡಿನೇ ಫುಲ್ ನೆನೆ ಹಾಕ್ಬಿಟ್ಟಿದ್ರು. ಯಾಕೆಂದ್ರೆ ಇದು ದೇವಸ್ಥಾನ ಅಪ್ಪ, ಫ್ಯಾಷನ್ಗಿಂತ ಇಲ್ಲಿ ಮಡಿವಂತಿಕೆ ಮುಖ್ಯ. ಅಜಯ್, ಡೋಂಟ್ ವರಿ, 2 ಸತಿ ಸ್ನಾನ ಮಾಡಿದ್ದೀನಿ. ಸರಿ ಜಿ, ಹೊರಡೋಣ. ಬನ್ನಿ ಅತ್ತೆ. ಬಾಮೈದ, ನೀನು ಹೋಗು, ಪ್ರಸಾದ ಕೊಡ್ತಿದ್ರೆ. ಹೇ, ಏನಾದರೂ ಮಾಡ್ಕೊ. ಬಂದೆ. ಏನ್ ಸತ್ಯ, ನೀನೇನಿಲ್ಲಿ?
ಯಾಕೆ ಹಾಗೆ ನೋಡ್ತಿದ್ಯಾ? ಸೀರೆನೇ ಉಟ್ಕೊಳ್ಳಲ್ಲ ಅಂದಿದ್ರಿ, ಆದರೆ ಸೀರೆ ಉಟ್ಕೊಂಡ್ರೆ ನನ್ನ ಕಣ್ಣಲ್ಲಿ ಒಂದು ಹೊಳಪು ಬರುತ್ತೆ. ಆಗ ನೀವು ಬರೀ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ದೆ, ಆದರೆ ನೀವು ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ನೀನಲ್ಲದೆ ಬೇರೆ ಯಾರು ಸೀರೆ ತಂದ್ಕೊಟ್ಟಿದ್ರು ನನಗೆ ಕೋಪ ಬರ್ತಿತ್ತು. ಆದರೆ ನೀನು ಸೀರೆ ತಂದ್ಕೊಟ್ಟಾಗ ಉಟ್ಕೊಳ್ಳೋಣ ಅನ್ನಿಸ್ತು. ಯಾಕೆ ಹಾಗನ್ನಿಸ್ತು? ಕಣ್ಯಾಕೆ ಮುಚ್ಕೊಂಡೆ? ಕಣ್ಬಿಡು ಅಂದೆ. ಕಣ್ ಬಿಡ್ತೀಯೋ ಇಲ್ವೋ? ಏಯ್, ಬಿಡೋ ಕಣ್ಣು. ಏಯ್, ಕಣ್ಬಿಟ್ಟು ಹೇಳೋ ಮೇಲೆ. ನೀವುಗಳು ಟೀ ಕುಡಿಯಕ್ ಬಂದ್ರಿ ಅಂತ ನಾನು ಬಂದ್ರೆ ನಿದ್ದೆ ಉಳಿತಿದ್ಯೋ? ಹಾಗಾದ್ರೆ ಇದೆಲ್ಲ ಕನ್ಸ? ಯಾವುದು? ಸತ್ಯ, ಒಂದು ಕೊಟ್ಸಿರೆ ನೀನು ಉಟ್ಕೊಂಡಿಲ್ವಾ? ಉಟ್ಕೋ ಸತ್ಯ, ಸಕ್ಕದಾಗ ಕನ್ಸ್ಯ. ಅವ್ನು ಹೇಳಿದ್ ನಿಜಾನೇ, ನಿನ್ ಲುಕ್ಕೇ ಬದಲಾಗೋಗುತ್ತೆ. ತೆಗೆದೊಂದು ಬಿಟ್ಟು ಅಂದ್ರೆ ನಿನ್ ಮುಖದ ಲುಕ್ಕು ಚೇಂಜ್ ಆಗ್ಬಿಡುತ್ತೆ. ಸೀರೆ ಅಂತೆ ಸೀರೆ, ಎದ್ ಕೆಲಸ ನೋಡಿದ್ರೆ ಸರಿ, ಈಗ ಇಲ್ಲ ತಲೆ ಮೇಲೆ ಕೊಟ್ಬಿಡ್ತೀನಿ. ಸ್ವರ ಬಿಡು ಸತ್ಯ, ಯಾಕಂಗ್ ಬೈತ್ಯ? ನಿದ್ದೆ ಮಾಡಕ್ಕೂ ಬಿಡಲ್ಲ ಅಪ್ಪ.